ಶಾಂತಿ. ಸಂವಿಧಾನ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಇಂದು ನಾವು ಸತ್ಯುಗ ಅಂತಂದ್ರೆ ಹೇಗಿರುತ್ತೆ, ಮುಂದೆ ಭವಿಷ್ಯದಲ್ಲಿ ಬರುವಂತಹ ಸತ್ಯುಗ. ಇದಕ್ಕೆ ಅನೇಕ ಭಾಷೆಗಳಲ್ಲಿ ಅನೇಕ ಹೆಸರುಗಳನ್ನ ಇಟ್ಟಿದ್ದಾರೆ. ಪ್ಯಾರಡೈಸ್ ಅಂತ ಹೇಳ್ತಾರೆ, ಭೂಮಿಯ ಮೇಲಿನ ಸ್ವರ್ಗ ಅಂತ ಹೇಳ್ತಾರೆ, ದೇವಿ ದೇವತೆಗಳು ವಾಸ ಮಾಡುವ ನಾಡು ಅಂತ ಹೇಳ್ತಾರೆ, ಮತ್ತು ಜನ್ನತ್ ಅಂತ ಹೇಳ್ಬಿಟ್ಟು ಕರೀತಾರೆ, ಮತ್ತು ಅಲ್ಲಾನ ಗಾರ್ಡನ್ ಅಂತಾನು ಕೂಡ ಇದಕ್ಕೆ ಹೆಸರಿದೆ. ಮತ್ತು ಸುಖಧಾಮ ಅಂತಾನು ಕೂಡ ಹೇಳ್ತಾರೆ. ಇಂತಹ ಸ್ವರ್ಣಿಮ ಯುಗ ಅಥವಾ ಗೋಲ್ಡನ್ ಏಜ್ ಹೇಗಿತ್ತು, ಅಲ್ಲಿ ದೇವಿ ದೇವತೆಗಳ ಜೀವನ ಶೈಲಿ ಹೇಗಿತ್ತು, ಈ ಪ್ರಕೃತಿ ಆ ಸಮಯದಲ್ಲಿ ಹೇಗಿತ್ತು, ಪ್ರಾಣಿ ಪಕ್ಷಿ ಮತ್ತು ಪ್ರಕೃತಿಯ ಜೊತೆಗೆ ದೇವಿ ದೇವತೆಗಳ ಒಡನಾಟ ಹೇಗಿತ್ತು, ಅಲ್ಲಿಯ ಕಾರ್ಯ ವ್ಯವಹಾರ ಹೇಗ್ ನಡೀತಾ ಇತ್ತು, ಪ್ರಯಾಣಗಳೆಲ್ಲ ಹೇಗಿದ್ವು ಅಲ್ಲಿ, ಇದೆಲ್ಲದರ ವಿವರವನ್ನ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸತ್ಯುಗದಲ್ಲಿ 5 ತತ್ವಗಳು ಬಹಳ ಸತೋ ಪ್ರಧಾನವಾದ ತಮ್ಮ ಫಸ್ಟ್ ಕ್ಲಾಸ್ ಆಗಿರುವಂತಹ ಸ್ಥಿತಿಯಲ್ಲಿ ಇದ್ವು. ಭೂಮಿ ಬಹಳ ಫಲವತ್ತತೆಯಿಂದ ಕೂಡಿತ್ತು, ಬಹಳ ಶಕ್ತಿಶಾಲಿಯಾಗಿತ್ತು. ವಾತಾವರಣ ಬಹಳ ಸುಂದರವಾಗಿತ್ತು, 4 ಕಡೆ ಹಚ್ಚು ಹಸಿರಾಗಿತ್ತು, ಸುಂದರವಾದ ಗಿಡ ಮರಗಳೆಲ್ಲ ಈ ಪ್ರಕೃತಿಯಲ್ಲಿ ಇದ್ವು. ಮತ್ತು ಚಿಕ್ಕ ಪುಟ್ಟ ಪರ್ವತಗಳು ಆ ಸಮಯದಲ್ಲಿ ಹೂವಿನ ಆಕಾರದಲ್ಲಿ ಮತ್ತು ಪಕ್ಷಿಗಳ ರೂಪದಲ್ಲಿ ಚಿಕ್ಕ ಪುಟ್ಟ ಪರ್ವತಗಳು ಈ ಸೃಷ್ಟಿಯಲ್ಲಿ ಇದ್ವು ಆ ಸಮಯದಲ್ಲಿ. ಮತ್ತು 5 ಗಾಳಿ ತುಂಬಾ ಪರಿಶುದ್ಧವಾಗಿತ್ತು, ನೀರು ಬಹಳ ನಿರ್ಮಲವಾಗಿತ್ತು. ಬೆಟ್ಟದಿಂದ ಪರ್ವತದಿಂದ ಹರಿದು ಬರುತ್ತಾ ಇರುವಂತಹ ಆ ನದಿ ನೀರಿನಲ್ಲಿ ಅನೇಕ ಗಿಡ ಮೂಲಿಕೆಗಳು ಮಿಕ್ಸ್ ಆಗ್ತಾ ಇರೋ ಕಾರಣ ಆ ನೀರೇ ಏನಾಗಿತ್ತು, ಅಮೃತದ ಸಮಾನ ಆಗಿತ್ತು. ಆ ನೀರು ಕುಡಿಯೋದ್ರಿಂದ ಶರೀರದಲ್ಲಿ ಒಂದು ತಾಜಗಿತನ ಅಥವಾ ಒಂದು ಶಕ್ತಿ ಅಥವಾ ಶರೀರ ಸ್ವಸ್ಥತೆಯ ಅನುಭವನ ನಾವು ಮಾಡ್ತಾ ಇದ್ವಿ. ಅಂದ್ರೆ ಸತ್ಯುಗದಲ್ಲಿ, ಅಂದ್ರೆ ಅಲ್ಲಿ ಎಲ್ಲರೂ ಕೂಡ ನಿರೋಗಿಯಾಗಿದ್ರು. ಅಲ್ಲಿ ಹೇಳ್ತಾರೆ, ಹಾಲಿನ ಮತ್ತು ತುಪ್ಪದ ನದಿಗಳು ಹರಿತಾ ಇದ್ವು ಸತ್ಯುಗದಲ್ಲಿ ಅಂತ. ಆತರ ಅಂತಂದ್ರೆ ಹೋಲಿಕೆ ಮಾಡ್ತಾ ಇದ್ರೆ ಅಲ್ಲಿ ಹರಿಯುವಂತಹ ನೀರೇ ಅಷ್ಟೊಂದು ಪರಿಶುದ್ಧವಾಗಿತ್ತು, ನಿರ್ಮಲವಾಗಿತ್ತು, ಅಷ್ಟು ಶಕ್ತಿಯುತವಾಗಿತ್ತು ಅಂತ ಹೇಳ್ಬಿಟ್ಟು ಹೋಲಿಕೆ ಮಾಡಿ ಆ ರೀತಿ ಹೇಳ್ತಾರೆ. ಮತ್ತೆ ಈಗಿನ ತರ ಈ ಓಝೋನ್ ಲೇಯರ್ ಅಲ್ಲಿ ರಂಧ್ರಗಳೆಲ್ಲ ಇದ್ದಾವಲ್ವಾ, ಆ ಸಮಯದಲ್ಲಿ ಇದೆಲ್ಲಾನು ಕೂಡ ಪರ್ಫೆಕ್ಟ್ ಆಗಿರೋ ಸ್ಟೇಜ್ ಅಲ್ಲಿತ್ತು. ಸೂರ್ಯನು ಕೂಡ ಬಹಳ ಸತೋ ಪ್ರಧಾನವಾಗಿರೋ ಕಾರಣ ತುಂಬಾ ಸುಡುವಂತಹ ಬಿಸಿಲು ಆ ಸಮಯದಲ್ಲಿ ಇರ್ಲಿಲ್ಲ. 12 ತಿಂಗಳುಗಳ ಕಾಲ ವಸಂತ ಋತು ಆ ಸಮಯದಲ್ಲಿತ್ತು. ಬಲೆ ಋತುಗಳು ಬದಲಾವಣೆ ಆಗ್ತಾ ಇದ್ವು, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ವಸಂತ ಕಾಲ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಅಲ್ಲಿ ಯಾವುದೇ ಅನಿಯಮಿತವಾದ ಜೋರಾಗಿ ಮಳೆ ಆಗೋದಾಗ್ಲಿ ಬಿಸಿಲು ಬರೋದಾಗ್ಲಿ ಆ ರೀತಿ ಇರೋದಿಲ್ಲ. 12 ತಿಂಗಳುಗಳ ಕಾಲ ಬಹಳ ಸುಖವನ್ನ ನೀಡುವಂತಹ ಋತುಗಳು ಅಲ್ಲಿ ಇರ್ತವೆ. ಅಂದ್ರೆ ವಸಂತ ಋತು ಅಂತರ 12 ತಿಂಗಳನ್ನು ಕೂಡ ಅಲ್ಲಿ ಸಮಯ ಇರುತ್ತೆ. ಮತ್ತು ದೇವಿ ದೇವತೆಗಳ ಶರೀರ ಬಹಳ ನಿರೋಗಿಯಾಗಿರುತ್ತೆ, ಸುಂದರವಾಗಿರುತ್ತೆ. ಅವರೆಲ್ಲರಿಗೂ ಕೂಡ ನೈಸರ್ಗಿಕವಾದ ಸುಂದರತೆ ಇರುತ್ತೆ. ಆರ್ಟಿಫಿಷಿಯಲ್ ಆಗಿ ಅಲಂಕಾರ ಮಾಡಿಕೊಳ್ಳುವಂತಹ ಅವಶ್ಯಕತೆ ಅವರಿಗೆ ಇರೋದಿಲ್ಲ. ಶರೀರದಿಂದನೇ ಅವರಿಂದ ಸುಗಂಧ ಹರಡ್ತಾ ಇರುತ್ತೆ. ಅಷ್ಟು ನಿರೋಗಿಯಾಗಿರುವ ಪರಿಶುದ್ಧವಾದ ಸುಂದರವಾದ ಪವಿತ್ರ ಶರೀರ ಆ ಸಮಯದಲ್ಲಿರುವಂತಹ ದೇವಿ ದೇವತೆಗಳದ್ದು ಆಗಿರುತ್ತೆ. ಸತ್ಯಯುಗದಲ್ಲಿ ಇರುವಂತವರಿಗೆ ಮನುಷ್ಯರಂತ ಹೇಳೋದಿಲ್ಲ, ದೇವಿ ದೇವತೆಗಳು ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಎಲ್ಲರಲ್ಲಿ ಕೂಡ ಎಲ್ಲಾ ಗುಣಗಳಿಂದ ಅವರು ಸಂಪನ್ನರಾಗಿರ್ತಾರೆ, ಎಲ್ಲಾ ಶಕ್ತಿಗಳಿಂದ ಭರ್ಪೂರ ಆಗಿರ್ತಾರೆ, ಮತ್ತು 16 ಕಲೆಗಳಿಂದ ಅವರು ಸಂಪೂರ್ಣರಾಗಿರ್ತಾರೆ. ಮರ್ಯಾದಾ ಪುರುಷೋತ್ತಮರಾಗಿರ್ತಾರೆ, ಡಬಲ್ ಅಹಿಂಸಕರಾಗಿರ್ತಾರೆ. ಮಾನಸಿಕ ರೀತಿಯಿಂದನೂ ಕೂಡ ಯಾವುದೇ ಹಿಂಸೆಯ ಯೋಚನೆಗಳು ಅಲ್ಲಿರುವಂತವ್ರಿಗೆ ಬರೋದಿಲ್ಲ. ಮತ್ತು ಸಂಪೂರ್ಣ ನಿರ್ವಿಕಾರಿಗಳಾಗಿರ್ತಾರೆ. ಅವ್ರಿಗೆ ಈ ವಿಕಾರಗಳಂದ್ರೇನೆ ಏನು ಅಂತ ಗೊತ್ತಿರೋದಿಲ್ಲ. ಕೋಪ ಅಂದ್ರೇನು, ಮೋಹ ಅಂದ್ರೇನು, ಲೋಭ ಅಂದ್ರೇನು, ಈರ್ಷ್ಯ ಅಂದ್ರೇನು, ಕಾಮ ಅಂದ್ರೇನು, ಅಥವಾ ಯಾವುದೇ ವಿಕಾರಗಳ ಅರಿವು ಅವರಿಗೆ ಇರೋದಿಲ್ಲ. ಸಂಪೂರ್ಣವಾಗಿ ನಿರ್ವಿಕಾರಿಗಳಾಗಿರ್ತಾರೆ. ಈ ರೀತಿ ಅವರಲ್ಲಿ ಪರಿಪೂರ್ಣವಾದ ಸತೋ ಗುಣಗಳು, ಸದ್ಗುಣಗಳು ಇರೋ ಕಾರಣ ಅವರಿಗೆ ದೇವಿ ದೇವತೆಗಳಂತ ಹೇಳ್ಬಿಟ್ಟು ಕರೀತಾರೆ. ಅಲ್ಲಿಯ ದಿನಚರ್ಯ ಹೇಗಿರುತ್ತೆ ಅಂತಂದ್ರೆ ಅಲ್ಲಿ ಎಲ್ಲ ದೇವಿ ದೇವತೆಗಳು ಬೆಳಗ್ಗೆ ಬೇಗನೆ ಹೇಳ್ತಾರೆ. ಆದ್ರೆ ಬೇಗ ಎದ್ದಾಗ ಅವರಿಗೆ ಆಯಾಸ ಆಗ್ಲಿ ಅಥವಾ ಅವಿಶ್ರಾಂತಿಯ ಅನುಭವ ಅಲ್ಲಿ ಆಗೋದಿಲ್ಲ. ಅವ್ರು ಯಾವಾಗ್ಲೂ ಕೂಡ ಒಂದು ಉಮಂಗ ಉತ್ಸಾಹದಲ್ಲಿ ಇರ್ತಾರೆ, ಬಹಳ ಲವಲವಿಕೆಯಿಂದ ಇರ್ತಾರೆ. ಇಡೀ ದಿನ ಅವ್ರ ದಿನಚರ್ಯ ಬಹಳ ಹಗೂರವಾಗಿರುತ್ತೆ, ಬಹಳ ಆನಂದ ಖುಷಿಯಿಂದ ಕೂಡಿರುತ್ತೆ. ಅಲ್ಲಿ ಯಾವುದೇ ಈಗಿರುವಂತಹ ಕಠಿಣ ಕೆಲಸಗಳಾಗ್ಲಿ ಅಥವಾ ಬುದ್ಧಿಯ ಕೆಲಸಗಳಾಗಿ ಇರೋದಿಲ್ಲ. ಆದ್ರಿಂದ ಅವ್ರು ವಿಶ್ರಾಂತಿ ಪಡೆದ ಮೇಲೂ ಪಡೆಯೋಕ್ಕಿಂತ ಮುಂಚೆನೂ ಅವ್ರ ಸ್ಥಿತಿ ಯಾವಾಗ್ಲೂ ಕೂಡ ಬಹಳ ಶಕ್ತಿಶಾಲಿಯಾಗಿರುತ್ತೆ, ಬಹಳ ಖುಷಿಯಿಂದ ಕೂಡಿರುತ್ತೆ. ಮತ್ತೆ ಅಲ್ಲಿ ಮೇನು ಉದ್ಯೋಗ ವ್ಯವಹಾರ ಏನು ಅಂತಂದ್ರೆ ಸತ್ಯುಗದಲ್ಲಿ ಅಲ್ಲಿ ಪುಷ್ಪಕ ವಿಮಾನಗಳ ತಯಾರಿಕೆ, ವಜ್ರ ವೈಡೂರ್ಯಗಳ ನಿರ್ಮಾಣ ಮಾಡೋದು, ಈ ರೀತಿಯ ವ್ಯಾಪಾರ ಅಲ್ಲಿ ಮೇನ್ ಇರುತ್ತೆ. ಬಟ್ಟೆಗಳ ವ್ಯಾಪಾರ ಇರುತ್ತೆ, ಒಡವೆಗಳ ವ್ಯಾಪಾರ ಅಲ್ಲಿರುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಕಟ್ಟುವಂತಹ ಮನೆಗಳು ಚಿನ್ನದ ಇಟ್ಟಿಗೆಗಳಿಂದ ನಿರ್ಮಾಣ ಆಗ್ತವೆ. ದೊಡ್ಡ ದೊಡ್ಡ ಮಹಾರಾಜ ಮಹಾರಾಣಿಯರು, ರಾಯಲ್ ಫ್ಯಾಮಿಲಿಯವರ ಮನೆಗಳಲ್ಲೆಲ್ಲ
ಚಿನ್ನದ ಮರಳಿನಿಂದ ತಯಾರು ಮಾಡಿರುವಂತಹ ಚಿನ್ನದ ಇಟ್ಟಿಗೆಯಿಂದ ಅಲ್ಲಿ ಮಹಲ್ಗಳು ನಿರ್ಮಾಣ ಆಗ್ತವೆ. ವಜ್ರ ವೈಡೂರ್ಯಗಳಿಂದ ಮನೆಗಳೇನಾಗ್ತವೆ ಅಲಂಕಾರ ಮಾಡ್ತಾರೆ ಅವುಗಳನ್ನ. ಬಹಳ ಸ್ಪೆಷಲ್ ಆಗಿರುವಂತಹ ಧಾತುಗಳಿರ್ತವೆ, ಅವುಗಳನ್ನ ಏನ್ ಮಾಡ್ತಾರೆ, ಗೋಡೆಗೆಲ್ಲ ಅಲಂಕಾರ ಮಾಡಿರ್ತಾರೆ. ಸೊ ದಿನಾಲು ಅಲ್ಲಿ ಪೂರ್ಣ ಚಂದ್ರಮ ಮೂಡ್ತಾರೆ. ಆ ಪೂರ್ಣ ಚಂದ್ರಮನ ಬೆಳಕು ಆ ವಜ್ರಗಳ ಮೇಲೆ ಅಥವಾ ಧಾತುಗಳ ಮೇಲೆ ಬೀಳೋದ್ರಿಂದ 7 ಬಗೆಯ ಬಣ್ಣ ಆ ಮಹಲ್ನಲ್ಲಿ ಏನಾಗ್ತಿರುತ್ತೆ, ಹೊಳಿತಾ ಇರುತ್ತೆ. ಒಂದು ಮೇಣದ ಬತ್ತಿಯನ್ನ ಹಚ್ಚೋದ್ರಿಂದ ಅಥವಾ ದೀಪವನ್ನ ಹಚ್ಚೋದ್ರಿಂದನೇ ಇಡೀ ಮನೆ ಬಣ್ಣಗಳಿಂದ ಅಂದ್ರೆ ಭಿನ್ನ ಭಿನ್ನವಾದ ಬಣ್ಣಗಳಿಂದ ಅಲ್ಲಿ ಪ್ರಕಾಶಮಯಗೊಳ್ಳುತ್ತೆ. ಈ ರೀತಿ ಬಹಳ ಸುಂದರವಾದ ದೃಶ್ಯ ಅಲ್ಲಿರುತ್ತೆ. ಮತ್ತೆ ಶ್ರೀಮಂತ ಪ್ರಜೆಗಳು ಅಥವಾ ಪ್ರಜೆಗಳ ಮನೆಗಳು ಅಲ್ಲಿ ಬೆಳ್ಳಿಯ ಇಟ್ಟಿಗೆಗಳಿಂದ ನಿರ್ಮಾಣ ಆಗ್ತವೆ. ಅಥವಾ ಇನ್ನೂ ಕಡಿಮೆ ಪೊಸಿಷನ್ ಇರುವಂತಹ ದಾಸಿಯರು ಅಥವಾ ಸೇವಕರ ಮನೆಗಳು ಅಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ಸುಂದರವಾದ ಕಲ್ಲುಗಳಿರ್ತವೆ. ಆ ಕಲ್ಲುಗಳಿಂದ ಆ ಮನೆಯನ್ನು ಅವರು ತಯಾರು ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ದರ್ಜೆಯ ಬೇರೆ ಬೇರೆ ವರ್ಗದವರ ಮನೆಗಳು ಬೇರೆ ಬೇರೆ ರೀತಿಯಿಂದ ಇರುತ್ತೆ. ಆದ್ರೆ ಚಿನ್ನದ ಮಹಲ್ಗಳು ಅಲ್ಲಿ ಬಹಳ ಸುಂದರವಾಗಿ ಇರ್ತವೆ. ಸೊ ಮತ್ತೆ ಅಲ್ಲಿ ದೇವಿ ದೇವತೆಗಳ ಅಲಂಕಾರದ ಆಭರಣಗಳ ವಸ್ತು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಬಹಳ ಹಗುರವಾಗಿರ್ತವೆ. ಚಿನ್ನದಿಂದ, ರತ್ನದಿಂದ, ವಜ್ರಗಳಿಂದ ಅವರ ಅಲಂಕಾರಗಳು, ಆಭರಣಗಳು ಅಲ್ಲಿ ತಯಾರಾಗ್ತವೆ. ಸೊ ಅಲ್ಲೆಲ್ಲರೂ ಕೂಡ ಕಿರೀಟವನ್ನ ಧರಿಸ್ತಾರೆ. ಮಹಾರಾಜ ಮಹಾರಾಣಿ ಭಿನ್ನ ಆಗಿರುವಂತಹ ಕಿರೀಟವನ್ನ ಧರಿಸ್ತಾರೆ. ಎಲ್ಲರೂ ಕೂಡ ಅಲ್ಲಿ ಡಬಲ್ ಕಿರೀಟಧಾರಿಗಳು ಅಂತಂದ್ರೆ ಒಂದು ಪ್ರಕಾಶಮಯವಾದ ದಿವ್ಯ ಬೆಳಕಿನ ಕಿರೀಟ ಎಲ್ರಿಗೂ ನೈಸರ್ಗಿಕವಾಗಿ ಎಲ್ರಿಗೂ ಇರುತ್ತೆ. ಅದೇನ್ ಕಣ್ಣಿಗೆ ಕಾಣಿಸುವಂತದ್ದಲ್ಲ, ಅದು ಪ್ರಭಾಮಂಡಲ ಅಥವಾ ಆಭಾಮಂಡಲ ಅಂತ ಹೇಳ್ತಾರೆ. ಅಲ್ಲೆಲ್ರಿಗೂ ಕೂಡ ಬೆಳಕಿನ ಕಿರೀಟನೂ ಇರುತ್ತೆ, ಮತ್ತೆ ಸ್ಥೂಲವಾದ ಕಿರೀಟನೂ ಕೂಡ ಅಲ್ಲಿ ಇರುತ್ತೆ. ಮಹಾರಾಜ ಮಹಾರಾಣಿಯವರ ಕಿರೀಟಗಳು ಬಹಳ ಸುಂದರವಾಗಿರ್ತವೆ, ರತ್ನ ಜಡಿತವಾಗಿರ್ತವೆ, ಭಿನ್ನ ಭಿನ್ನ ಬಗೆಯದಾಗಿರ್ತವೆ. ಸೊ ಅಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಕೂಡ ಬಗೆ ಬಗೆಯ ಕಿರೀಟಗಳನ್ನ ಧರಿಸ್ತಾರೆ. ಮತ್ತೆ ಅವರ ಆಭೂಷಣ ವಜ್ರಗಳಿಂದ, ಚಿನ್ನದಿಂದ ಮಾಡಿರುವಂತದ್ದಾಗಿರುತ್ತೆ. ಬಹಳ ಹಗುರವಾಗಿರ್ತವೆ, ಬಹಳ ಹೊಳಪಿನಿಂದ ಕೂಡಿರ್ತವೆ. ಅಲ್ಲಿ ತೊಡುವಂತಹ ಬಟ್ಟೆಗಳು ಕೂಡ ಬಹಳ ಚೆನ್ನಾಗಿರುವಂತಹ ಬಟ್ಟೆಗಳು, ನೈಸರ್ಗಿಕವಾಗಿ ತಯಾರು ಮಾಡಿರುವಂತಹ ಬಟ್ಟೆಗಳು, ಚಿನ್ನದ ಎಳೆಗಳಿಂದ ಮಾಡಿರುವಂತಹ ಬಟ್ಟೆಗಳನ್ನ ಅಲ್ಲಿ ಎಲ್ಲರೂ ಕೂಡ ಧರಿಸ್ತಾರೆ. ಸೊ ಮತ್ತೆ ಅಲ್ಲಿ ಆಹಾರ ಹೇಗಿರುತ್ತೆ ಸತ್ಯಯುಗದಲ್ಲಿ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಅಲ್ಲಿ ರಸಾಹಾರ ಮೇನ್ ಇರುತ್ತೆ. ಅಲ್ಲಿ ಭಿನ್ನ ಭಿನ್ನವಾದ ಹಣ್ಣುಗಳ ಗಿಡಗಳಿರ್ತವೆ. ಸೊ ಮತ್ತೆ ಕುಡಿಯುವಂತ ಜ್ಯೂಸ್ಗೆ ಅಂತಾನೆ ಸಪರೇಟ್ ಆದ ಹಣ್ಣುಗಳಿರ್ತವೆ, ಅಥವಾ ಊಟಕ್ಕಂತಾನೆ ಅಲ್ಲಿ ಸಪರೇಟ್ ಆಗಿರುವಂತಹ ಹಣ್ಣುಗಳಿರ್ತವೆ. ಎಲ್ಲಾ ಹಣ್ಣುಗಳು ಇಷ್ಟೊಂದು ಸ್ವಾದಿಷ್ಟವಾಗಿರ್ತವೆ, ರಸಭರಿತವಾಗಿರ್ತವೆ ಅಂತಂದ್ರೆ ಇಲ್ಲಿ ಹೇಗೆ ಭಿನ್ನ ಭಿನ್ನ ಟೇಸ್ಟ್ಗೋಸ್ಕರ ನಾವು ಉಪ್ಪು ಹಾಕ್ತೇವೆ, ಅಥವಾ ಹುಳಿ ಇದ್ರೆ ಹುಳಿ ಹಾಕ್ತೇವೆ, ಈ ರೀತಿ ಎಲ್ಲ ಬೇರೆ ಬೇರೆ ರುಚಿಗಳನ್ನ ಹಾಕ್ಬಿಟ್ಟು ಅಡಿಗೆ ಮಾಡ್ತೀವಲ್ವಾ, ಅಲ್ಲಿ ಎಲ್ಲ ಒಂದು ಟೇಸ್ಟ್ಗೂ ಒಂದೊಂದು ಹಣ್ಣುಗಳಿರ್ತವೆ. ನನ್ಗೆ ಹುಳಿ ಬೇಕು ಅಂತಂದ್ರೆ ಒಂದ್ ಹಣ್ಣಿರುತ್ತೆ, ಸಿಹಿ ಬೇಕು ಅಂತಂದ್ರೆ ಒಂದ್ ಹಣ್ಣಿರುತ್ತೆ, ಉಪ್ಪು ಬೇಕು ಅಂತಂದ್ರೆ ಅದಕ್ಕೂ ಒಂದ್ ಹಣ್ಣಿರುತ್ತೆ. ಸೊ ಭಿನ್ನ ಭಿನ್ನ ಹಣ್ಣಿನ ರಸವನ್ನ ಹಾಕ್ಬಿಟ್ಟು ಅಲ್ಲಿ ಅಡಿಗೆನ ತಯಾರು ಮಾಡ್ತಾರೆ. ಅಲ್ಲಿ ಇಲ್ಲಿ ತರ ಎಲೆಗಳನ್ನ ಹಾಕ್ಬಿಟ್ಟು ಸಬ್ಜಿಗಳನ್ನೆಲ್ಲ ತಯಾರು ಮಾಡೋದಿಲ್ಲ. ಅಲ್ಲಿ ಹೂಗಳು ಮತ್ತು ಹಣ್ಣುಗಳನ್ನ ಹಾಕ್ಬಿಟ್ಟು ಅಡಿಗೆಗಳನ್ನ ತಯಾರು ಮಾಡ್ತಾರೆ. 36 ಬಗೆಯ ವೆರೈಟಿಯ ಅಡಿಗೆಯಲ್ಲಿ ತಯಾರಾಗುತ್ತೆ. ಆದ್ರೆ ಈಗಿನ ರೀತಿ ತುಂಬಾ ಕಾಂಪ್ಲಿಕೇಟೆಡ್ ಆಗಿರುವ ಅಡಿಗೆಗಳು, ಮಸಾಲೆ ಅಲ್ಲೆಲ್ಲ ಬೇಯಿಸೋದು ಆ ರೀತಿ ಎಲ್ಲ ಇರೋದಿಲ್ಲ. ಅಲ್ಲಿ ನೈಸರ್ಗಿಕವಾದ ಆಹಾರ, ಬಹಳ ಸ್ವಾದಿಷ್ಟವಾದ ಆಹಾರ. ಅದನ್ನ ತಿನ್ನೋದ್ರಿಂದ ಕೇವಲ ಶರೀರ ಮಾತ್ರ ಸ್ವಸ್ಥ ಅಲ್ಲ, ಆತ್ಮನ ಕೂಡ ತೃಪ್ತಿ ಆಗುತ್ತೆ. ಅಷ್ಟು ಚೆನ್ನಾಗಿರುವಂತ ಆಹಾರ ಪದ್ಧತಿ ಸತ್ಯಯುಗದಲ್ಲಿ ಇರುತ್ತೆ. ಮತ್ತೆ ಅಲ್ಲಿಯ ಉದ್ಯೋಗ ವ್ಯವಹಾರ ನೋಡ್ಬೇಕು ಅಂತಂದ್ರೆ ಆಗ್ಲೇ ಹೇಳ್ದಂಗೆ ಅಲ್ಲಿ ಚಿನ್ನದ್ದು, ಒಡವೆದ್ದು ಅಥವಾ ವಜ್ರದ್ದು ಅಥವಾ ಪುಷ್ಪಕ ವಿಮಾನಗಳನ್ನ ಅಲ್ಲಿ ತಯಾರು ಮಾಡೋದು ಮೇನ್ ಉದ್ಯೋಗ ವ್ಯವಹಾರ ಆಗಿರುತ್ತೆ. ಅಲ್ಲಿ ಎಲ್ರಿಗೂ ಕೂಡ ತಮ್ಮದೇ ಆದ ಸ್ವಂತ ಜಮೀನು ಎಷ್ಟು ಬೇಕೋ ಅಷ್ಟು ಇರೋ ಕಾರಣ ಅಲ್ಲಿ ಯಾವುದೇ ಇಲ್ಲಿ ವ್ಯಾಪಾರ, ನಾವು ಇವರು ಮಾಲೀಕರು ಇವರು ಗ್ರಾಹಕರು ಅಂತ ಏನ್ ಸಂಬಂಧ ಇರುತ್ತಲ್ವಾ, ಅಲ್ಲಿ ಆ ರೀತಿ ಎಲ್ಲ ಇರೋದಿಲ್ಲ. ದೊಡ್ಡ ದೊಡ್ಡ ಲೆಕ್ಕದ ಪುಸ್ತಕ ಎಲ್ಲ ಅವರು ಇಟ್ಟಿರೋದಿಲ್ಲ. ಅಲ್ಲಿ ಹೇಗೆ ಅಂತಂದ್ರೆ ಇವ್ರಿಗೂ ಸಾಕಷ್ಟಿದೆ, ಎಲ್ರಿಗೂ ಸಾಕಷ್ಟಾದ ಸಂಪತ್ತಿದೆ, ಆದ್ರೆ ಅವರು ಕೇವಲ ಕೊಡೋದು ತಗೊಳ್ಳುವಂತಹ ಎಕ್ಸ್ಚೇಂಜ್ ಮಾಡ್ತಿರ್ತಾರೆ. ಇವ್ರ ಹತ್ರ ಏನಿದೆ ಅದನ್ನ ಇನ್ನೊಬ್ರಿಗೆ ಕೊಡ್ತಾರೆ, ಅವ್ರ ಹತ್ರ ಏನಿದೆ ಆ ವಸ್ತುವನ್ನ ಇವರು ಕೊಂಡುಕೊಳ್ತಾರೆ. ಈ ರೀತಿ ಕೊಡೋ ತೆಗೆದು ಪ್ರೀತಿಯಿಂದ ಅಲ್ಲಿ ನಡೀತಾ ಇರುತ್ತೆ ಹೊರತು ಯಜಮಾನ ಅಥವಾ ಗ್ರಾಹಕರು ಇಂತಹ ಭಾವನೆಯಲ್ಲಿ ಇರೋದಿಲ್ಲ. ಅಲ್ಲಿ ಎಲ್ರಿಗೂ ಕೂಡ ಸಾಕಷ್ಟು ಸಂಪತ್ತು, ಜಮೀನು ಇರೋ ಕಾರಣ ಜಾಸ್ತಿ ಸಂಪಾದನೆ ಮಾಡ್ಬೇಕನ್ನೋ ಲೋಭ ಯಾರಲ್ಲಿ ಕೂಡ ಅಲ್ಲಿ ಇರೋದಿಲ್ಲ. ಮತ್ತೆ ಅಲ್ಲಿ ಹೇಗೆ ಪ್ರಯಾಣ ಎಲ್ಲ ಹೇಗಿರುತ್ತೆ ಅಂತಂದ್ರೆ ಅಲ್ಲಿ ಪುಷ್ಪಕ ವಿಮಾನಗಳ ಉಪಯೋಗ ಮಾಡ್ತಾರೆ. ಆ ಪುಷ್ಪಕ ವಿಮಾನ ಆಟೋಮಿಕ್ ಶಕ್ತಿಯಿಂದ ಮತ್ತು ಸೌರ ಶಕ್ತಿಯಿಂದ ಅದೇನಾಗುತ್ತೆ ನಡೆಯುತ್ತೆ. ಅವೆಲ್ಲಾನು ಕೂಡ ಆಕ್ಸಿಡೆಂಟ್ ಪ್ರೂಫ್ ಆಗಿರ್ತವೆ. ಸೊ ಅಂತಂದ್ರೆ ಆ ರೀತಿಯ ರಿಫೈನ್ಡ್ ಸೈನ್ಸ್ ಅಲ್ಲಿ ಉಪಯೋಗ ಮಾಡಿರ್ತಾರೆ. ಆ ಚಿಕ್ಕ ಮಗುನು ಕೂಡ 5 ವರ್ಷದ ಮಕ್ಕಳು ಕೂಡ ಅಲ್ಲಿ ಆ ಪುಷ್ಪಕ ವಿಮಾನವನ್ನ ಓಡಿಸಬಹುದಾಗಿದೆ. ಸತ್ಯಯುಗದ ಸಮಯದಲ್ಲಿ ಇಡೀ ಜಗತ್ತಿರುತ್ತೆ, ಆದ್ರೆ ದೇವಿ ದೇವತೆಗಳು ಭಾರತದಲ್ಲಿ ಮಾತ್ರ ವಾಸ ಮಾಡ್ತಾರೆ. ಉಳಿದೆಲ್ಲಾ ಸ್ಥಳನೂ ಏನಾಗಿರುತ್ತೆ, ಅವರ ಪಿಕ್ನಿಕ್ ಅಥವಾ ಟೂರ್ ಹೋಗುವಂತ ಸ್ಥಳಗಳಾಗಿರ್ತವೆ ಕೆಲವೊಂದು ಸ್ಥಳಗಳು.
ಸೊ ಎಲ್ಲ ಬೇರೆ ಬೇರೆ ಸ್ಥಳಕ್ಕೂ ಹೋಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಟೂರ್ ಮಾಡಿ ಪಿಕ್ನಿಕ್ಗೋಸ್ಕರ ಹೋಗ್ಬಿಟ್ಟು ಬರ್ತಾರೆ. ಸೊ ಇಡೀ ಆಕಾಶ ತತ್ವನೇ ಏನಾಗಿರುತ್ತೆ, ಅವರು ಬೇರೆ ಬೇರೆ ಸ್ಥಳಕ್ಕೆ ಹೋಗುವಂತಹ ದಾರಿ ಆಗಿರುತ್ತೆ. ಈ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ವೈಯಕ್ತಿಕವಾದ ಒಂದು ಸೀಟ್ ಇರುವಂತಹ ಪುಷ್ಪಕ ವಿಮಾನನೂ ಇರುತ್ತೆ, ಅಥವಾ ಪರಿವಾರದವರು ಕುಳಿತುಕೊಂಡು ಹೋಗುವಂತಹ ದೊಡ್ಡ ಪುಷ್ಪಕ ವಿಮಾನನೂ ಇರುತ್ತೆ. ಎಲ್ಲ ಅರಮನೆಗಳ ಮುಂದೆ ಅವರವ್ರದ್ದು ಭಿನ್ನ ಭಿನ್ನ ವಿನ್ಯಾಸದಲ್ಲಿರುವಂತಹ ಪುಷ್ಪಕ ವಿಮಾನಗಳ ಸಾಲು ನಿಂತಿರುತ್ತೆ. ಮತ್ತೆ ಅಲ್ಲಿ ಹೇಗೆ ಸಂತಾನೋತ್ಪತ್ತಿ ಹೇಗೆ ಅಂತಂದ್ರೆ, ಅಲ್ಲಿ ಜನರು ಎಲ್ರು ಆತ್ಮಿಕ ಪ್ರಜ್ಞೆಯಲ್ಲಿರ್ತಾರೆ. ಎಲ್ರು ಕೂಡ ನಾವು ಆತ್ಮ ಆಗಿದ್ದೇವೆ, ಚೈತನ್ಯ ಶಕ್ತಿ ಆಗಿದ್ದೇವೆ ಅನ್ನುವಂತಹ ಪ್ರಜ್ಞೆ ಅವರಲ್ಲಿರುತ್ತೆ. ಆತ್ಮಿಕ ಸಂಬಂಧಗಳು ಅಲ್ಲಿರ್ತವೆ. ಈವನ್ ಪತಿ ಪತ್ನಿಯರ ಸಂಬಂಧನೂ ಕೂಡ ಆತ್ಮಿಕವಾಗಿರುತ್ತೆ, ಬಹಳ ಪವಿತ್ರವಾದ ಸಂಬಂಧವಾಗಿರುತ್ತೆ. ಸೊ ಮದುವೆ ಆದ ಸ್ವಲ್ಪ ವರ್ಷಗಳ ಆದ್ಮೇಲೆ ಅಂತಂದ್ರೆ ಪತಿ ಪತ್ನಿಯ ಮಧ್ಯದಲ್ಲಿ ಕೂಡ ಅಲ್ಲಿ ಮಾತಿನ ಪ್ರೀತಿ ಇರುತ್ತೆ, ಮಧುರ ಆತ್ಮಿಕ ಮಿಲನದ ಕಣ್ಣಿನ ದೃಷ್ಟಿಯ ಮೂಲಕ ಅವರವರ ಪ್ರೀತಿಯನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ಮತ್ತು ಅಲ್ಲಿ ಸಂತಾನೋತ್ಪತ್ತಿನೂ ಕೂಡ ಆತ್ಮದ ಯೋಗದ ಶಕ್ತಿಯಿಂದ ಅಲ್ಲಿ ಆಗುತ್ತೆ. ಪ್ರತಿಯೊಂದು ಆತ್ಮ ಅಲ್ಲಿ 16 ಕಲೆಗಳಿಂದ ಪರಿಪೂರ್ಣರಾಗಿರ್ತಾರೆ, ಎಲ್ಲಾ ಗುಣಗಳಿಂದ ಸಂಪನ್ನರಾಗಿರ್ತಾರೆ, ಎಲ್ಲಾ ಶಕ್ತಿಗಳಿಂದ ಭರ್ಪೂರಾಗಿರ್ತಾರೆ. ಇದರ ಕಾರಣ ಅವರು ಮದುವೆ ಆದ ಪತಿ ಪತ್ನಿ ಮದುವೆ ಆದ ಕೆಲವು ವರ್ಷಗಳ ನಂತರ ಅವರಿಗೆ ಇದು ನಮ್ಮ ಮಕ್ಕಳಾಗುವಂತಹ ಸಮಯ ಅಂತ ಹೇಳ್ಬಿಟ್ಟು ಅವರಿಗೆ ಭಾಸ ಆಗುತ್ತೆ. ಅವಾಗ ಅವರು ತಮ್ಮ ಆತ್ಮಿಕ ಶಕ್ತಿಯಿಂದ ಏನ್ ಮಾಡ್ತಾರೆ, ಆತ್ಮಿಕ ದೃಷ್ಟಿಯಿಂದ ಅವರು ಏನ್ ಮಾಡ್ತಾರೆ, ಬದಲಾವಣೆ ಮಾಡ್ಕೊಂಡು ಅಲ್ಲಿ ಸ್ತ್ರೀಯರು ಗರ್ಭಧಾರಣೆಯನ್ನ ಮಾಡ್ತಾರೆ. ಈ ರೀತಿ ಅಲ್ಲಿ ಯೋಗ ಬಲದ ಶಕ್ತಿಯಿಂದ ಸಂತಾನೋತ್ಪತ್ತಿ ಆಗುತ್ತೆ. ಅಲ್ಲಿ ಯಾವುದೇ ರೀತಿಯ ವಿಕಾರಗಳು ಇರೋದಿಲ್ಲ, ಯಾವುದೇ ರೀತಿಯ ಶಾರೀರಿಕ ಸಂಪರ್ಕದಿಂದ ಅಲ್ಲಿ ಶಿಶುಗಳಿಗೆ ಜನ್ಮ ಕೊಡುವಂತಹ ಅಥವಾ ಗರ್ಭಧಾರಣೆ ಮಾಡುವಂತಹ ಪದ್ಧತಿ ಇರೋದಿಲ್ಲ. ಇಲ್ಲಿನ ತರ ಗರ್ಭ ಜೈಲಾಗ್ಲಿ ಅಥವಾ ಶಿಕ್ಷೆಗಳನ್ನ ಕೊಡುವಂತಹ ಜೈಲಾಗ್ಲಿ ಅಲ್ಲಿ ಇರೋದಿಲ್ಲ. ಅಲ್ಲಿ ಗರ್ಭನೆ ಮಹಲ್ ತರ ಇರುತ್ತೆ. ಬಹಳ ಯೋಗದ ಶಕ್ತಿಯಿಂದ ಗರ್ಭಧಾರಣೆ ಮಾಡೋದ್ರಿಂದ ಮಕ್ಕಳು ಜನ್ಮ ತೆಗೆದುಕೊಳ್ತಾ ಇದ್ದಾಗಿನಿಂದನೂ ಕೂಡ ಅವರು ತಂದೆ ತಾಯಿಯರ ಹಾಗೇನೆ ದಿವ್ಯವಾಗಿರ್ತಾರೆ. ಬಹಳ ಪ್ರಕಾಶಮಯದಿಂದ ಶಕ್ತಿಶಾಲಿಯಾಗಿ ಸತೋಪ್ರಧಾನ ಸ್ಥಿತಿಯಲ್ಲಿ ಮಕ್ಕಳು ಅಲ್ಲಿ ಜನ್ಮವನ್ನ ತೆಗೆದುಕೊಳ್ತಾರೆ. ಮಕ್ಕಳಲ್ಲಿ ಯಾವುದೇ ರೀತಿಯ ಬಾಲ್ಯ ಚಂಚಲತೆ ಅನ್ನೋದು ಅಲ್ಲಿ ಇರೋದಿಲ್ಲ. ಅಲ್ಲಿ ಎಲ್ಲಾ ಮಕ್ಕಳು ಬಹಳ ಶಾಂತವಾದ ಸ್ವಭಾವದವರಾಗಿರ್ತಾರೆ, ವಿನಮ್ರತೆಯಿಂದ ಇರ್ತಾರೆ, ತಂದೆ ತಾಯಿಯ ಆಜ್ಞಾಕಾರಿಗಳು ಆಗಿರ್ತಾರೆ. ಸೊ ಅಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಬಹಳ ನಿಯಮದನುಸಾರ ನಡೆದುಕೊಳ್ತವೆ. ಇಲ್ಲಿ ಹೇಗೆ ನಾವು ಪ್ರಾಣಿ ಪಕ್ಷಿಗಳ ಆಟಿಕೆಯ ಸಾಮಾನುಗಳ ಜೊತೆಗೆ ಏನ್ ಮಾಡ್ತೀವಿ, ಆಟವನ್ನ ಆಡ್ತಾರೆ ಮಕ್ಕಳು. ಆದ್ರೆ ಸತ್ಯಯುಗದಲ್ಲಿ ಚೈತನ್ಯ ಪ್ರಾಣಿ ಪಕ್ಷಿಗಳ ಜೊತೆಗೇನೆ ಅಲ್ಲಿ ಮನುಷ್ಯರು, ದೇವಿ ದೇವತೆಗಳು ಅಥವಾ ಚಿಕ್ಕ ಮಕ್ಕಳು ಅಲ್ಲಿ ಎಲ್ರು ಕೂಡ ಏನ್ ಮಾಡ್ತಾರೆ, ಆಟವನ್ನ ಆಡ್ತಾರೆ. ಅಂದ್ರೆ ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ಅಲ್ಲಿ ಒಂದು ಗೌರವ ಇರುತ್ತೆ. ಅವುಗಳಿಗೂ ಒಂದು ಅಲ್ಲಿ ಎಲ್ಲರ ಮಧ್ಯೆ ಒಂದು ವಿಶೇಷವಾದ ಸ್ನೇಹ ಇರುತ್ತೆ. ಯಾರಿಗೂ ಕೂಡ ಯಾವುದೇ ಹಾನಿಯನ್ನ ಮಾಡೋದಿಲ್ಲ. ಅಲ್ಲಿರುವಂತಹ ದೇವಿ ದೇವತೆಗಳು ಪ್ರಕೃತಿಗೂ ಕೂಡ ಯಾವುದೇ ರೀತಿಯ ಅವರ ಕರ್ಮಗಳಿಂದ ಹಾನಿಯನ್ನ ಮಾಡೋದಿಲ್ಲ. ಮತ್ತು ಪ್ರಾಣಿ ಪಕ್ಷಿಗಳ ಜೊತೆಗೂ ಒಂದು ಸುಂದರವಾದ ಬಾಂಧವ್ಯವನ್ನ, ಸ್ನೇಹವನ್ನ, ಸಂಬಂಧವನ್ನ ಅವ್ರು ಹೊಂದಿರ್ತಾರೆ. ಸೊ ಹೇಗೆ ದೇವಿ ದೇವತೆಗಳಲ್ಲಿ ಸತೋಪ್ರಧಾನವಾಗಿರ್ತಾರೆ, ಅಲ್ಲಿ ವಾಸ ಮಾಡುವಂತಹ ಎಲ್ಲಾ ಪ್ರಾಣಿ ಪಕ್ಷಿಗಳು ಕೂಡ ಸತೋಪ್ರಧಾನವಾಗಿರ್ತವೆ. ಯಾವುದೇ ಹಿಂಸಾತ್ಮಕವಾದ ನೇಚರ್ ಗುಣ ಅವುಗಳಲ್ಲಿ ಇರೋದಿಲ್ಲ. ಅಲ್ಲಿ ಹೇಳ್ತಾರೆ, ಹುಲಿ ಮತ್ತು ಹಸು ಎರಡೂ ಒಂದೇ ಕಡೆ ಪಕ್ಕ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದೇ ನದಿಯ ನೀರು ಕುಡಿತಾವೆ ಅಂತ ಹೇಳ್ಬಿಟ್ಟು. ಅದೇ ಈ ಸಮಯದಲ್ಲಾದ್ರೆ ಹುಲಿ ಏನಾದ್ರೂ ಹಸುವನ್ನ ನೋಡ್ತು ಅಂತಂದ್ರೆ ಏನ್ ಮಾಡುತ್ತೆ, ಅದ್ರ ಮೇಲೆ ಆಕ್ರಮಣ ಮಾಡುತ್ತೆ, ಹಿಂಸೆ ಮಾಡುತ್ತೆ ಅಲ್ವಾ. ಆ ರೀತಿಯ ಸ್ವಭಾವ ಅಲ್ಲಿರುವಂತಹ ಪ್ರಾಣಿಗಳಲ್ಲಿ ಇರೋದಿಲ್ಲ. ಎಲ್ಲ ಪ್ರಾಣಿ ಪಕ್ಷಿ ದೇವಿ ದೇವತೆಗಳ ಸತೋಪ್ರಧಾನವಾದ ಗುಣದಿಂದ ಅಲ್ಲಿ ಭರ್ಪೂರ ಆಗಿರ್ತಾರೆ. ಅಲ್ಲಿ ಎಲ್ಲಾ ದಿಕ್ಕುಗಳಲ್ಲಿ ಪ್ರೀತಿ ಇದೆ, ಸ್ನೇಹ ಇದೆ, ಅಹಿಂಸೆ ಅನ್ನೋದು ಇದೆ ಸತ್ಯಯುಗದಲ್ಲಿ. ಮತ್ತೆ ಅಲ್ಲಿಯ ವಿದ್ಯಾಭ್ಯಾಸ ಎಲ್ಲ ಹೇಗಿರುತ್ತೆ ಅಂತಂದ್ರೆ, ಇಲ್ಲಿನ ಹಾಗೆ ತುಂಬಾ ನೇರವಾಗಿ ಬೋರಿಂಗ್ ಆಗಿರುವಂತಹ ಸಬ್ಜೆಕ್ಟ್ಸ್ಗಳು ಅಲ್ಲಿ ಇರೋದಿಲ್ಲ. ಅಲ್ಲಿ ವಿದ್ಯಾಭ್ಯಾಸನೂ ಕೂಡ ಬಹಳ ಆಟ ಆಡೋದ್ರಲ್ಲಿ ಖುಷಿಯಿಂದನೇ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಅಲ್ಲಿ ಮೇನ್ ಸಬ್ಜೆಕ್ಟ್ ಅಂತಂದ್ರೆ ಡ್ರಾಯಿಂಗ್ ಆಗಿರುತ್ತೆ. ಅಲ್ಲಿ ಪ್ರತಿಯೊಬ್ರು ಕೂಡ ಆರ್ಟಿಸ್ಟ್ ಆಗಿರ್ತಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಭಿನ್ನ ಭಿನ್ನದ ಬಹಳ ಸುಂದರವಾದ ಚಿತ್ರಣಗಳನ್ನ ಅವರು ಬಿಡಿಸ್ತಾ ಇರ್ತಾರೆ. ಸೊ ಅಲ್ಲಿ ಮೇನ್ ಸಬ್ಜೆಕ್ಟ್ ಡ್ರಾಯಿಂಗ್ ಆಗಿರುತ್ತೆ. ಮತ್ತೆ ಇನ್ನು ಕೆಲವೊಂದು ಸಬ್ಜೆಕ್ಟ್ ಇರ್ತವೆ. ಸೊ ಅದರಲ್ಲಿ ಒಂದು ಅಂತಂದ್ರೆ ರಾಜಧಾನಿಯ ನಾಲೆಜ್, ಜ್ಞಾನ. ಅವ್ರದ್ದು ರಾಜಧಾನಿ ಯಾರಿದ್ದಾರೆ, ಎಷ್ಟಿದೆ ಅಂತ ಇದರ ತಿಳಿದುಕೊಳ್ಳುವಂತ ಜ್ಞಾನ. ಇದು ಕೂಡ ನೇರವಾಗಿ ಜಸ್ಟ್ ಶಬ್ದಗಳ ರೂಪದಲ್ಲಿ ಇರೋದಿಲ್ಲ. ಇದನ್ನು ಅವರು ಪೋಯಂಗಳ ರೂಪದಲ್ಲಿ, ಗಾಯನದ ರೂಪದಲ್ಲಿ ಅಥವಾ ನಾಟಕದ ರೂಪದಲ್ಲಿ ಈ ಜ್ಞಾನವನ್ನ ಮಕ್ಕಳಿಗೆ ಅಲ್ಲಿ ಕಲಿಸ್ಕೊಡ್ತಾರೆ. ಅಲ್ಲಿ ನಾಟಕ ಶಾಲೆಗಳು ಬಹಳಷ್ಟು ಇದಾವೆ. ಫಿಲ್ಮ್ಗಳೆಲ್ಲ ಇರೋದಿಲ್ಲ, ಆದ್ರೆ ಮೇನ್ ಅಲ್ಲಿ ನಾಟಕ ಅವರ ಮನೋರಂಜನೆಯ ಮಾಧ್ಯಮ ಆಗಿದೆ. ಸೊ
ಸೊ ಈ ರೀತಿ ಸತ್ಯುಗದಲ್ಲಿ ಎಲ್ಲಾನು ಕೂಡ ಸತೋ ಪ್ರಧಾನತೆಯಿಂದ ಕೂಡಿದೆ, ದಿವ್ಯತೆಯಿಂದ ಕೂಡಿದೆ. ಬಹಳ ಸುಖ, ಶಾಂತಿ, ನೆಮ್ಮದಿ, ಪವಿತ್ರತೆ ಎಲ್ಲ ಸದ್ಗುಣಗಳಿಂದ ಕೂಡಿರುವಂತಹ ಒಂದು ಸುಂದರವಾದ ಜಗತ್ತು ಅದು. ಅದೇ ಈ ಭೂಮಿ ಮೇಲೆ ಬರುವಂತಹ, ಭವಿಷ್ಯದಲ್ಲಿ ಬರುವಂತಹ ಯುಗ ಆಗಿದೆ. ಸತ್ಯುಗ ನಮ್ಮೆಲ್ಲರನ್ನು ಕೂಡ ಯಾರನ್ನ ಆಹ್ವಾನ ಮಾಡುತ್ತೆ ಅಂತಂದ್ರೆ, ಯಾರು ದಿವ್ಯವಾಗಿದ್ದಾರೆ, ಯಾರು ಪವಿತ್ರತೆಯ ಗುಣವನ್ನ ಅವರಲ್ಲಿ ಧಾರಣೆ ಮಾಡ್ಕೊಂಡಿದ್ದಾರೆ, ಯಾರು ಸದ್ಗುಣಗಳ ಸಂಸ್ಕಾರವನ್ನ ತಮ್ಮಲ್ಲಿ ರೂಢಿಸ್ಕೊಂಡಿದ್ದಾರೆ ಅಂತ ಎಲ್ಲ ದಿವ್ಯ ಪವಿತ್ರ ಆತ್ಮಗಳಿಗಾಗಿ ಸತ್ಯುಗ ಆಹ್ವಾನ ಮಾಡ್ತಾ ಇದೆ. ಅಂತ ದಿವ್ಯವಾದ, ಸುಂದರವಾದ ಸತ್ಯುಗ ಸಮಾಜದ ಭಾಗ ಆಗ್ಬೇಕು ಅಂತಂದ್ರೆ ನಾವು ಕೂಡ ಸತ್ಯುಗಿ ಸಂಸ್ಕಾರಗಳನ್ನ ತಿಳಿದುಕೊಂಡು ಇವಾಗ ನಮ್ಮಲ್ಲಿ ನಮ್ಮ ಸಂಸ್ಕಾರಗಳನ್ನ ಸತ್ಯುಗಿ ಸಂಸ್ಕಾರಗಳನ್ನಾಗಿ ಮಾಡ್ಕೊಂಡ್ವಿ. ನಮ್ಮ ದಿವ್ಯ ಗುಣಗಳನ್ನ ನಮ್ಮ ಆಲೋಚನೆ, ನಮ್ಮ ಮಾತುಗಳು, ನಮ್ಮ ಕರ್ಮಗಳಲ್ಲಿ ದಿನನಿತ್ಯ ನಾವು ಉಪಯೋಗ ಮಾಡಿದ್ವಿ ಅಂತಂದ್ರೆ ಭವಿಷ್ಯದಲ್ಲಿ ಬರುವಂತಹ ಆ ಸ್ವರ್ಣಿಮ ಸಮಯ, ಆ ಸುಂದರವಾದ ಯುಗ, ಆ ದಿವ್ಯವಾದ ಒಂದು ಮಾದರಿಯಾಗಿರುವಂತಹ ಸಮಾಜದ ಭಾಗಿಯಾಗ್ಲಿಕ್ಕೆ ನಾವು ಕೂಡ ಸಾಧ್ಯ ಇದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸತ್ಯುಗದ ಬಗ್ಗೆ ನಿಮ್ಗೇನಾದ್ರೂ ಇನ್ನೇನಾದ್ರೂ ಪ್ರಶ್ನೆಗಳಿತ್ತು ಅಂತಂದ್ರೆ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಕೇಳಬಹುದಾಗಿದೆ. ಮತ್ತು ಯಾವ್ದಾದ್ರೂ ವಿಷಯದ ಬಗ್ಗೆ ಅಥವಾ ಪ್ರಶ್ನೆಯನ್ನ ನೀವು ನೇರವಾಗಿ ನಮ್ಮೊಂದಿಗೆ ಮಾತನಾಡಬೇಕು ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ನಮ್ಮ ರಾಜಯೋಗದ ಎಲ್ಲಾ ಸಂಚಿಕೆಗಳು ಈ ಸಂವಿಧಾನ ಯೂಟ್ಯೂಬ್ ಚಾನೆಲ್ ನಲ್ಲಿ ಲಭ್ಯ ಇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.